ನಮಸ್ಕಾರಪ್ಪ ಎಲ್ಲರಿಗೂ. ವೆಲ್ಕಮ್ ಟು ಸುಸಚ್ಚಿ ಲಾಕ್ಸ್ ಅಂಡ್ ಅನು ಪ್ರಶಾಂತ್ ಲಾಕ್ಸ್. ಆಮೇಲೆ ಇಲ್ಲಿ ಒಂದ್ 4 ಮಂದಿ ಇದೀವ್ರಿ. ಎಲ್ಲಾರು ಒಂದಿಟ್ಟು ಇಂಟ್ರೊಡ್ಯೂಸ್ ಮಾಡ್ಸೋಣ ನಿಮಗೆ. ನಾವು ಪ್ರಶಾಂತ್ ಹಳ್ಳಿ ಅವರು. ಇವರು ಡ್ರೈವರ್ ಆಫ್ ದ ಡೇ. ನಾವಿಬ್ರು ಜೋಡಿ ಇವ್ರಿಬ್ರು ಜೋಡಿ. ನಿನ್ನ ಹೆಸರು ಹೇಳ್ಪ. ಹಿಂಗ ಆಕೈತ್ ನೋಡ್ರಪ್ಪ. ಏನ್ರ ಮಾಡಪ್ಪ ಆದ್ರ ಇಂಟ್ರೊಡಕ್ಷನ್ ಫೇಲ್ ಆಗೈತೆ ನಮ್ದೀಗ. ಎಲ್ಲಿ ಹೊಂಟಿವ್ರಪ್ಪ ನಾವೆಲ್ಲರೂ? KGF. ನಮ್ ಕಾಕ ನಾವ ಇಬ್ರ ಮಾತಾಡ್ ಉಳ್ಕಿದವ್ರು ಬರೋಬರ್ ಆಗುಲ್ಲ. ಈಗ ನಮ್ ಲಡ್ಡುನ ಒಬ್ಬನ್ ಅಂದ್ರ ಬರೋಬರ್ ಆಕಿರ್ತದ. ಲಡ್ಡೋರ್ ಮಲ್ಕೊಂಡ್ಬಿಟ್ರ. KGF ನಾಗ ಎಲ್ಲಿ ಹೊಂಟು ನಾವು? ಏನೋ ಕೈವಾರ ತಾತಯ್ಯ ಟೆಂಪಲ್. ಆಮೇಲೆ ಇನ್ನೊಂದೇನೋ ಕೇವ್ಸ್ ಅದ. ನಾನು ಯಾವ ಕೇವ್ಸ್ ಅದ? ಕೈಲಾಸಗಿರಿ ಕೇವ್ಸ್. ನಾವು ಚಂದಾಪುರಿಂದ ಸ್ಟಾರ್ಟ್ ಮಾಡಿವಿ. ಚಂದಾಪುರದಾಗ ನಾವಿಬ್ರು ಹರ್ಯಾತ್ ಎಲೆಕ್ಟ್ರಾನಿಕ್ ಸಿಟಿ ಕೋಣಪ್ ನಗರದಿಂದ ಚಂದಾಪುರ್ ಬರಕ್ 2 ತಾಸ ಆತು. ಅಷ್ಟ ಮಸ್ತ್ ಟ್ರಾಫಿಕ್ ಇತ್ತು ಇವತ್ತ. ಟ್ರಾಫಿಕ್ ಎಲ್ಲ ಮಸ್ತ್ ಅನುಭವಿಸಿ ಮುಂದ್ ಬಂದ್ ಒಂದಿಟ್ಟ ಎಲ್ಲಿ ನಾಷ್ಟ ಮಾಡಿದ್ವಿ? ಶ್ರೀನಿಧಿ ವೈಭವ ಆನೇಕಲ್ ರೋಡ್ನಾಗ ನಾಷ್ಟ ಮಾಡಕ್ ಮಾತ್ರ ಮಸ್ತ್ ಐತಿ. ನಾಷ್ಟ ಮಾಡಿದೀವಿ. ಈಗ ಜಸ್ಟ್ ಗಾಡಿ ಸ್ಟಾರ್ಟ್ ಮಾಡೀವಿ. ಆಯ್ತು, ಆಲ್ರೆಡಿ 84 ಕಿಲೋಮೀಟರ್ ಇತ್ತು ಮನೆಯಿಂದ. ಇನ್ನೂ ಒಂದು 80 ಕಿಲೋಮೀಟರ್ ಉಳ್ಕೊಂಡೈತಿ. ಸಾವಕಾಶ ಹೊಂಟಿವಿ. ಈಗ ಇದು ಎದಕ್ ಹೊಂಟಿಪ್ಪ ಅಂದ್ರೆ ನಮ್ಮ ಸಾವುಕಾರ ಹೊಸ ಕಾರ್ ಗಾಡಿ ತಗೊಂಡಾನು. ಅದಕ್ಕೆ ಪಾರ್ಟಿ ಕೊಡಿಸ್ತಂತೇಳಿ ದೇವ್ರಿಗೆ ಕರ್ಕೊಂಡು ಹೊಂಟಾನು. ಜಾಲಿ ರೈಡ್. ನಡಿಕೆ ಏನ್ರ ಚಾ ಚೂಡ ಏನ್ರ ತಿನ್ನಿಸ್ನ ಅಂತ ಅನ್ಕೊಂಡದೇವು. ಫುಲ್ ಜಾಲಿ ಇವತ್ತು. ಇಲ್ಲಿ ನಮ್ಮ ಹುಲಿ ಐತಿ. ಕರೆ ಹುಲಿ ಒಂದಿಟ ಹುಲಿ ಒಂದಿಟ ಕೇವ್ಸ್ನಾಗ ಐತಿ. ಆಮೇಲೆ ತೋರಿಸ್ತೀವಿ. ಸ್ಕಿಪ್ ಮಾಡ್ರಿ, ಹುಲಿ ಕಾಣಿಸೋದು ಮಾತ್ರ. ಮತ್ತೆ ಏನೇನ್ ಮಾಡೋಣ ಇವತ್ತು ಗೊತ್ತಿಲ್ಲ. ಇನ್ನ 2 ತಾಸ ಆಗೈತೆ ಹೋಗಾಕ 2 ತಾಸ. ಮಳೆ ಆಗಲಿಲ್ಲ ಅಂದ್ರೆ ಚಲೋ ಆಕತಿ. ಮಳೆ ಆಗಲ್ಲ ಅನಿಸ್ತೈತಿ. ಗೂಗಲ್ ಆಂಟಿ ಹೇಳ. ಆಂಟಿ ಅನ್ಬೇಡ, ಶಿಟ್ ಮಾಡ್ಕೋತಾಳ. ಓಕೆ, ಏನ್ ಅನ್ಬೇಕು? ಅಕ್ಕ ಅನ್ನೋದು. ಅಕ್ಕ ಅಂದ್ರೆ ಇನ್ನ ಶಿಟ್ ಮಾಡ್ಕೋತಾಳ. ಗೂಗಲ್ ಡಾರ್ಲಿಂಗ್. ಈ ಹುಲಿ ಒಂದಿಟ ಕೊಯಾಡ್ಸಾಗತ್ತ ಸಣ್ಣಂಗೆ. ಫುಲ್ ಜಾಮ್ ಇದೆ ಇಲ್ಲಿ. ವರ್ತೂರ ಇದು ನಮ್ಮ ಸಮೀಪ ಗೊತ್ತೇನೆ, ಸರ್ಜಾಪುರ್ ರೋಡ್. ಮತ್ತೆ ಏನೇನ್ ಸಮಾಚಾರ? ಏನ್ ಬಾಳ ದಿನ ಆದ್ಮೇಲೆ ಭೇಟಿ ಆಗತ್ತಾರ ಇಬ್ರು ಗಂಡ ಹೆಂಡತಿ. ನೀವು ಹೇಳ್ಬೇಕು. ನೀವು ಬಾಳ ದಿನ ಆದ್ಮೇಲೆ ಮೀಟ್ ಆಗತ್ತೆ. ಏನ್ ಒಬ್ರಿಗೊಬ್ರು ಬಾಳ ದಿನ ಆದ್ಮೇಲೆ ಮೀಟ್ ಆಗತ್ತೆ. ಇಷ್ಟು ದಿನ ಅಂತರೂ ನೀವು ಗುಹೆ ಸೇರಿರಿ ಹುಲಿನ ತಗೊಂಡ. ಈಗ ಹುಲಿಗೆ ಒಂದಿಟ್ಟ ಹೊರಗೆ ಬ್ಯಾಟಿ ಆಡಕ್ ಕರ್ಕೊಂಡ್ ಹೊಂಟವಿ. ಇವತ್ತು ಫುಲ್ ಬ್ಯಾಟಿ ಆಡ್ಸೆ. ಗರ್ಜನೆ ಆಗಕತ್ತ ಸಣ್ಣಂಗ. ಮತ್ತ ಕಾರ್ ಯಾವ್ದು ಐತ್ರಿ? ಇದು ಯಾವ್ದು ತೊಂದ್ರಿ? ಹೊಸ ಕಾರ್ ಕ್ವಿಡ್ ಕ್ಲೈಂಬರ್. ಪ್ರೇಕ್ಷಕರಿಗೆ ಹೇಳ್ಬಿಡ್ರಿ. ಕ್ವಿಡ್ ಕ್ಲೈಂಬರ್ ನೋಡ್ರಿಪ್ಪ, ನಾವೇನ್ ಬಾಳ ಸಾವುಕಾರ ಇಲ್ಲ. ಕಾರ್ ಆಮೇಲೆ ತೋರಿಸ್ತೀವಿ. ಕಾರ್ ಆಮೇಲೆ ವಿಡಿಯೋ ಮಾಡ್ತೀವಿ. ಕಾರ್ ಅಕ್ಕ ಏನ್ ಹೇಳ್ತಾಳ ಅದಕ್ಕೂ ಬಾಳ ತಲೆ ಓಡಿಸ್ರಿ. ಬಾಳ ತಲೆ ಓಡಿಸ್ರಿ. ಮತ್ ರಿವರ್ಸ್. ಈಗ ನಾವು 4 ಮಂದಿ ಹೆಂಗ್ ಭೇಟಿ ಆದೀವಿ ಅಂದ್ರ, ಫಸ್ಟ್ ನಮ್ಮೂರು ಕೋಳಿಗುಡ್ಡ, ರಾಯಬಾಗ್ ತಾಲೂಕ, ಹಾರುಗಿರಿ ಕ್ರಾಸ್ ಇಂದ 2 ಕಿಲೋಮೀಟರ್ ನಮ್ಮೂರು, ಬೆಳಗಾವಿ ಡಿಸ್ಟಿಕ್. ಆಮೇಲೆ ಇಲ್ಲೇನು ಹುಲಿ ಕೂತತ್ಲ ಇದ. ನಿಮ್ಮೂರು ಯಾವ್ದು ಹೇಳ್ರಿ? ನಮ್ದು ಬಾಗಲಕೋಟೆ ಡಿಸ್ಟಿಕ್ ಬರ್ತೈತಿ. ಬಟ್ ಇವ್ರು ನಮ್ಮೂರು ಏನ್ ಬಾಳ ದೂರ ಆಗಲ್ಲ. ಒಂದು 20-25 ಕಿಲೋಮೀಟರ್ ಆಕೈತಿ. ಅಲ್ಲೇ ತೇರದಾಳ ಸಮೀಪ ಆಗತ್ತೆ. ನಮ್ದು ಜಮಖಂಡಿ ತಾಲೂಕ, ನಾವಲ್ಗಿ ಅಂತೇಳಿ ಒಂದು ಸಣ್ಣ ಹಳ್ಳಿ. ನಾವು ಜಾಬ್ ಹುಡುಕಾಡ್ಕೊತ 2018 ಬಂದೆವು. 19ರಾಗ HSC ಇಂಟರ್ವ್ಯೂ ಕೊಟ್ಟಿವಿ. ಇಂಟರ್ವ್ಯೂ ಕೊಟ್ಮ್ಯಾಗ ಸಾಹೇಬ್ರು ಇವ್ರು ಸಾವುಕಾರಗಳ ನಮ್ಮ ಸೀನಿಯರ್ ಇದ್ರು ಇವ್ರು. ಆಮೇಲೆ ಅವರ ಪ್ರಾಣ ಪಕ್ಷಿ ಇಲ್ಲೊಂದು ಹಿಂದೆ ಐತಿಲಿ, ಅಲ್ಲಿ ಹುಲಿ ಕೂದತ್ಲ ಇವ್ರದ. ಆಮೇಲೆ ಇವ್ರಿದ್ದವ್ರ ನಮ್ಮ ವೈಫ. ಆಮೇಲೆ ಮದುವೆ ಆದ್ಮ್ಯಾಗ
ನಾವು ನಮ್ಮ ಊರವರಾಗಿ ಭೇಟಿ ಅಲ್ಲಾರ ಹೆಂಗ ಅಂದೆವು. ಮದುವೆ ಆದ್ಮ್ಯಾಗ ಎಲ್ಲರಿಗೆ ಲೈಸೆನ್ಸ್ ಸಿಕ್ಕಿತ್ತು. ಅವಾಗ ಲೈಸೆನ್ಸ್ ಸಿಕ್ಮ್ಯಾಗ ಎಲ್ಲರೂ ತಿರ್ಗಾಡೋಣ್ರಪ್ಪ ಅಂಥೇಳಿ ಬೆಂಗಳೂರು ಸಮೀಪದ್ದು ಎಲ್ಲಾನು ತಿರ್ಗಾಡಿದೆವು. ಸಣ್ಣ ಸಣ್ಣ ಒಟ್ಟು ಗಾಡಿ ತಗೊಳೋದೈತಿ, ವೀಕೆಂಡ್ ಬರ್ತಂದ್ರೆ ತಿರ್ಗಾಡೋದ. ಸಿಕ್ಕಾಬಿಡ ರೈಡ್ ಹೋಗ್ಬಿಟ್ಟಿವಿ. ಇವ್ರದ್ದು ಸ್ಕೂಟಿ ಇತ್ತು, ಆದ್ರೂ ನಮ್ ಜೊತೆ ಚಿಕ್ಕಮಂಗ್ಳೂರು ನಾವು ಸ್ಕೂಟಿ ಮತ್ ಪಲ್ಸರ್ ಯಾವಾಗಲೂ ಮ್ಯಾಚ್ ಮಾಡ್ಕೊಂಡು ಹೋಗಿದ್ವಿ. ನಮ್ದು ಕನೆಕ್ಷನ್ ಹಂಗ ಆಗ್ಬಿಟ್ಟಿತ್ತದ. ಬೆಸ್ಟ್ ರೈಡರ್ಸ್. ಹೌದು. ಆಮೇಲೆ ಲಾಂಗ್ ಡ್ರೈವ್ ಹೋಗಿದ್ದಂದ್ರೆ ನಾವು ಚಿಕ್ಕಮಂಗ್ಳೂರು. ಅದೊಂದು ನಿಯರ್ಲಿ 600 ಕಿಲೋಮೀಟರ್ ಆಗಿತ್ತು ಎರಡು ಸೈಡ್. ನಾ ಸ್ಕೂಟಿ ಅವಾಗ ತಗೊಂಡ್ಮ್ಯಾಗ ಹೊಸ ಸ್ಕೂಟಿನ ತಗೊಂಡ್ ಚಿಕ್ಕಮಂಗ್ಳೂರ್ ಹೊಡೆದ ಬಿಟ್ಟು ಏನಾಗುಲ್ಲ ಸಾವ್ಕಾಶ ತಗೊಂಡು ಬಾ ಅಂತೇಳಿ ನಮ್ ಸಾವ್ಕಾರ ಒಂದಿಟ್ಟು ಹವಾ ಹಾಕಿದ. ಹವಾ ಹಾಕಂದ್ಲೆ ಎದ್ದು ಬಿಟ್ಟು ನಾವು ಇಷ್ಟು ದಿನದಾಗ ಚೀಪ್ ಅಂಡ್ ಬೆಸ್ಟ್ ಮತ್ತ ಮೆಮೊರೇಬಲ್ ಟ್ರಿಪ್ ಅಂದ್ರೆ ಇನ್ನೂವರೆಗೂ ನಮ್ಗ ಅದ. ಅದು ಸಖತ್ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ಸೊ ಎಲ್ಲಾರು ಪ್ಲಾನ್ ಮಾಡ್ಕೊಂಡು ಹೋಗ್ತಾರೆ, ಆದ್ರೆ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗಿತ್ತು ಆ ಟೈಮ್ ನಮಗ. ಮಸ್ತ್ ಎಕ್ಸಿಕ್ಯೂಟ್ ಆಯ್ತು, ಎಂಜಾಯ್ ಮಾಡಿದ್ವಿ. ಎಲ್ಲಾರು ಮಸ್ತ್ ಬಗ್ಗೆ ಎಲ್ಲಾ ಕಡೆ ತಿರುಗಾಡಿದ್ವಿ. ಆ ಚಿಕ್ಕಮಂಗ್ಳೂರ್ ಟ್ರಿಪ್ನಾಗ ಇನ್ನೂ ಒಂದ್ ಕಪಲ್ ಐತಿ, ಅದು ಮಿಸ್ ಆಗೈತಿ ಇವತ್ತ. ನೆಕ್ಸ್ಟ್ ಇದ್ರೊಳಗ ಅವ್ರನ್ನ ಆಡ್ ಮಾಡ್ತೀವಿ. ಅವರು ಕ್ರೇಜಿ ಕಪಲ್ಸ್ ಅವ್ರು ಒಂದ್ ಸ್ವಲ್ಪ ಅವರು ಬಂದ್ರಂದ್ರೆ ಇನ್ನ ಮಜಾ ಬರ್ತೈತಿ ವ್ಲಾಗಿಗೆ. ಇವೇನು ಹಿಂಗ ಬರ್ತಾನಲ್ಲ ಒಳಗ ಅವ್ರ ಹಂಗ ಬಿಡು, ಹಂಗ ಎಲ್ಲಾರ್ದು ಅರ್ಜೆಂಟ್ ನಮ್ದು ಎಲ್ಲೈತಪ್ಪ ಇನ್ನ ಒಂದಿಟ ತಿರುಗಾಡಿದೀವಿ, ಅಲ್ಲೆಲ್ಲ ತಿರುಗಾಡಿದೀವಿ. ಆಮೇಲೆ ನಮ್ ಸಾವ್ಕಾರ ಒಂದಿಟ ಸ್ಟಾಪ್ ಆದ್ ನಡಕ್ ಒಂದಿಟ ಸ್ಟಾಪ್ ಆದ್ಮ್ಯಾಗ ಈಗ ಭಾಳ ದಿನ ಆಯ್ತು. ಭಾಳ ದಿನ ಆದ್ಮ್ಯಾಗ ಈಗ ಭೇಟಿಯಾಗಿವಿ. ಭೇಟಿಯಾಗಂತಲೇ ಕಾರ್ ಗಾಡಿ ಹೊಸ ತಗೊಂಡ್ ನಮ್ಮ ಸಾವ್ಕಾರನ ಅಂತಲೇ ಒಂದು ರೈಡ್ ಹೋಗಿ ಬರೋಣ ಅಂತೇಳಿ ತುಂಬಾ ಪ್ಲೇಸ್ ನೋಡಿದ್ವಿ, ಎಲ್ಲಾ ನೋಡಿಬಿಟ್ಟಿದ್ವಿ ಗಾಡಿ ಮೇಲೆ ತಿರುಗಾಡಿ. ಇವರು ಅದು ಹೋಗ್ತಾರ ಪ್ಲೇಸ್ ನೋಡಿದ್ರು, ನಾನ್ ನೋಡಿಲ್ಲ. ಸಾವ್ಕಾರ ನೋಡಿಲ್ಲ ಅಂತೇಳಿ ನಾನ್ ನೋಡಿಲ್ಲ ಅಂತೇಳಿ ಅದಕ್ಕೋಸ್ಕರ ಬರಾಕತ್ತಾರ. ಇನ್ನ 76 ಕಿಲೋಮೀಟರ್ ಐತಿ. ಸಿಕ್ಕಂಗ ಟ್ರಾಫಿಕ್ ಐತ್ರಿ, ಸಿಕ್ಕಂಗ ಟ್ರಾಫಿಕ್. ಆ ಕಡೆ ಈ ಕಡೆ ಹೊಂಟ. ಬಟ್ ವೀಕೆಂಡ್ ಬತ್ತಂದ್ರ ಎಲ್ಲಾರು ಹುಲಿಗಳು ಹೆಂಗ ಗುಹೆಯಿಂದ ಹೊರಗೆ ಬರ್ತಾರಲ್ಲ ಹಂಗ ನಮ್ಗತ್ತೆ ಅವ್ರು ಹೊರಗೆ ಬಂದರು. ಇನ್ನೊಂದು ಹೇಳ್ಬೇಕಂದ್ರ ನಮ್ದು ಇದು ಫಸ್ಟ್ ಲಾಗ್ ಎಲ್ಲಾರ್ದು ಸೇರಿ ನಮ್ಮ ಯೂಟ್ಯೂಬ್ ಚಾನಲ್ಸಿಗೆ ಫಸ್ಟ್ ಲಾಗ್ ಮಾಡಕತ್ತೀವಿ ನಾವು. ಏನೋ ಒಂದು ಧೈರ್ಯ ಮಾಡೀವಿ ಇವತ್ತ. ಈ ವಿಡಿಯೋ ಒಂದಿಟ್ಟು ಎಡಿಟಿಂಗ್ ಇಲ್ಲ ಅಂದ್ರೆ ವಿಡಿಯೋ ಮಾಡೋ ತರೀಕ ಒಂದಿಟ್ಟು ಆ ಕಡೆ ಈ ಕಡೆ ಆಯ್ತು ಅಂದ್ರೆ ಆಗ್ಬೋದು, ಒಂದಿಟ್ಟು ಕ್ಷಮಿಸ್ಬಿಡ್ರಿ. ಇದು ಮಾಡೋ ಉದ್ದೇಶ ಏನಂದ್ರೆ ನಾವು ಆಲ್ರೆಡಿ ತುಂಬಾ ಪ್ಲೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿವಿ, ಬಟ್ ಯಾವುದು ವ್ಲಾಗು ವಿಡಿಯೋ ಏನಿಲ್ಲ, ನಮಗೆ ಮೆಮೊರಿನೂ ಇಲ್ಲ. ಸೊ ಭಾಳ ವಿಡಿಯೋಸ್ ಗ್ಯಾಲರಿ ಒಳಗೆ ಇಟ್ಕೊಂಡಿರ್ತೀವಿ, ಸ್ಟೋರೇಜು ಸಾಕಾಗಲ್ಲ, ಅದಕ್ಕೆ ಡಿಲೀಟ್ ಮಾಡಿಬಿಟ್ಟಿರ್ತೀವಿ. ಅದಕ್ಕೆ ನಾವೆಲ್ಲ ಏನು ಮಾತಾಡ್ಕೊಂಡ್ವಿ, ನಾವು ಎಲ್ಲ ಸೇರಿ ಎಲ್ಲ ಹೋದಲ್ಲೆಲ್ಲ ವಿಡಿಯೋಸ್ ಮಾಡೋಣ ಮಾಡಿ ಹೆಂಗೋ ಇದು ಬಂದಂಗೆ ಎಡಿಟ್ ಮಾಡಿ ಯೂಟ್ಯೂಬ್ ಒಳಗೆ ಹಾಕೊಂಡ್ರೆ ನಮ್ಗೊಂದು ಮೆಮೊರಿಗೆ ಇರ್ತಾವ ಮಾಡಕತ್ತೀವಿ ಈಗ ಎಲ್ಲರೂ ಸೇರಿ. ಮೆಮೊರಿ ಉಳಿತೈತಿ, ನಮ್ಮ ಸ್ಟೋರೇಜ್ ಉಳಿತೈತಿ. ಮತ್ ನೋಡೋರ್ಗೆ ಏನ್ರೆ ಒಂದ್ ಸ್ವಲ್ಪ ನಾವು ತಿರುಗಾಡೋದ್ರಿಂದ ಇನ್ನೊಬ್ಬರಿಗೆ ಗೊತ್ತಾದ್ರೂ ಆಗ್ಬೋದು ಇನ್ಫಾರ್ಮೇಶನ್. ಈಗ ನಾವು ಬೆಂಗಳೂರು ಸಮೀಪ ಇದ್ದಿದ್ದು ಎಲ್ಲಾ ತಿರುಗಾಡಿ ಬಿಟ್ಟಿವಿ. ನಾವು ನೋಡ್ಲಾರ್ದು ಏನ್ರಿ ಇರ್ಬೋದು, ಇನ್ನೂ ಹಂಗೇನ್ರಿ ಸಜೆಸ್ಟ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಾವು ಎಲ್ಲಾ ಫ್ಯಾಮಿಲಿ ಹಂಗ ಹೋಗುವಂಗಾದ್ರೆ ಒಂದ್ ಸ್ವಲ್ಪ ಚಲೋ ಆಗ್ತೈತೆ. ಎಲ್ಲರೂ ನಾವು ವೀಕೆಂಡ್ನಾಗ ಅದು ಟೈಮ್ ಸಿಕ್ಕಾಗ ತಿರುಗಾಡ್ತೀವಿ. ಹಿಂದಿನವ್ರು ಯಾಕೋ ಒಂದಿಟ್ಟ ಭಾಳ ಸುಮ್ಕುತ್ತಾರು, ಅವ್ರನ್ನೂ ಒಂದಿಟ್ಟ ಬಾಯ್ ಅದು ಬಿಡಿಸೋನು ಒಂದಿಟ್ಟ. ಅವರಿಬ್ರು ಗುಡ್ ಸಿಂಗರ್ಸ್. ಯಾರು ಸರಿಗಮಪ್ಪ ಹೋಗಿ ಬಾಳ್ ಬಂದಾರ ಅಲ್ಲೆಲ್ಲ ಹೋಗ್ಬಿಟ್ರೆ ಸುಮ್ನೆ ಪಾಪ ಅಲ್ಲಿರೋ ಟ್ಯಾಲೆಂಟ್ ಅವ್ರಿಗೆಲ್ಲ ಸುಮ್ನೆ ಅವ್ರಿಗೆ ಚಾನ್ಸ್ ಸಿಗ್ಲಿ ಅಂತ ಇವ್ರು ಹೋಗಲ್ಲ. ಒಳ್ಳೆ ಮನಸ್ಸು ಭಾಳ ಇರೋದು, ಒಳ್ಳೆ ಮನಸ್ಸು, ಸಿಕ್ಕಾಪಟ್ಟೆ ಒಳ್ಳೆ ಮನಸ್ಸು. ಅದಕ್ಕೆ ಮತ್ತೆ ಈಗ ನಮ್ಮ ಕಡೆ ನೀವು ಕಡೆ UK-ದವ್ರಾಗಿ ಯಾವ ಹಾಡ ಹಾಡ್ತೀರಿ? ಹಾಡೋದು ಅಂದ್ರೆ ಸುಮಧುರ ಗೀತೆಗಳು ಭಾಳ ಅದಾವ. ಸುಮಧುರ ಗೀತೆಗಳು ಹಾಡ್ತಾರೆ. ಸುಮಧುರ ಗೀತೆ ಯಾವ್ದು ಬರ್ತೈತಿ ಈಗ? ಹಾಡ್ತಾರ, ಹಾಕಿ ನೀನು ಹಂಗಂತೀರಿ. ನಡುಕ ಒಂದಿಟ ಬ್ರೇಕ್ ತಗೊಂಡಿವಿ ಎಲ್ಲರೂ. ನಮ್ಮ ಲಡ್ಡು ಅವ್ರಿಗೆ ಒಂದಿಟ ನೀರು, ಬಾಳೆಹಣ್ಣು ಎಲ್ಲ ಸೌಕರ್ಯಗಳನ್ನ ಪ್ರೊವೈಡ್ ಮಾಡಿದೀವಿ. ಈಗ ಹಾಡಕತ್ತಿದೀವಿ. ಯಾಕೋ ನೀರು ಕುಡಿದು ಒಂದಿಟ್ಟು ಗಂಟ್ಲಾದ ಸರಿ ಮಾಡ್ಕೊಂಡು ಸ್ಟಾರ್ಟ್ ಮಾಡೋದು ಅಂತ ಪ್ರೊಫೆಷನಲ್ ಸಿಂಗರ್ಸ್ ಅದಕ್ಕೆ ಒಂದಿಟ್ಟು ಸ್ಟಾಪ್ ಮಾಡಿದ್ದೀವಿ. ಕೋಗಿಲೆ ಕಂಠದಿಂದ ಇವಾಗ ಎಲ್ಲ ಸುಮಧುರ ಗೀತೆ ಸ್ಟಾರ್ಟ್ ಮಾಡ್ರಪ್ಪ. ಸ್ಟಾರ್ಟ್. ಚಂದು ಚಲುವೆ ನಿನ್ನ ಅಂದಾಳದ ನಾಲೀನ ಬ್ರಹ್ಮ ಕಳಶಾನ ಸುರದ ನಿನ್ನ ಕೊಡಬ್ಯಾಡ ಮಣ್ಣ
ಆದ ಮ್ಯಾಲ ಗೊತ್ತಾಗದಂಗ ಕೊಡಲೇನ ನಿಂದ ಹತ್ಯಾವ ಬಿಕ್ಕ ಹೋಗಬ್ಯಾಡ ನಕ್ಕ ಯಾರ ಬಾವನ್ನೇ ಬದಲಿಸಿದಿಕ್ಕ ಚಲುವೆ ನಿನ ಅಂದಾಳದ ಮ್ಯಾಲಿನ ಬ್ರಹ್ಮ ಕಳಶಾನ ಸುರದ ನಿನ್ನ ಕೊಡ ಕಂಡಾಗ ಕನ್ನಡದ ಕರಿಯಮ್ಮನ ಗುಡಿ ಮುಂದ ಕತ್ತಲದಾಗ ಹಾಲ ತರತೇನಂತ ಮನೆಗೆ ಬಂದ ಬಲ್ಲನ ಅನಕ ಮಾಡಿ ಬಲ್ಲನ ಬಾಡ ಬಡತನ ನೋಡಿ ಸಿರಿವಂತಿಕೆ ನಿನಗೆ ಈಗ ಚಲ್ವಿ ಮುಗಾಳೆ ಈಗ ಡ್ರೈವರ್ ಬರ್ತಾನೆ ಈಗ ಸ್ಟಾರ್ಟ್ ನಾ ಡ್ರೈವರ ನೀನ ಹಾಕೊಟ್ಟು ನಿನ್ ಫೋನ್ ನಿಜವಾಗ ಹೌದು ರೋಡ್ ಅದ ಬೆಸ್ಟ್ ಗಾಳಿ ಇರದ ಗಂಧವಿಲ್ಲ ಬೆಳಕು ಇರದ ಬಣ್ಣವಿಲ್ಲ ನೆನಪು ಇರದ ಎದೆಯಲ್ಲಿ ಉಸಿರಿಲ್ಲ ಗೆಳತಿ ಉಸಿರಿಲ್ಲ ಅಯ್ಯೋ ನೆನಪು ಇರದ ಎದೆಯಲ್ಲಿ ಉಸಿರಿಲ್ಲ ಗೆಳತಿ ಉಸಿರಿಲ್ಲ ಕನಸು ಇರದ ಕಂಗಳಿಲ್ಲ ಚಲುವು ಇರದ ಹೆಣ್ಗಳಿಲ್ಲ ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ ಗೆಳತಿ ಬಲವಿಲ್ಲ ತಿಂಗಳ ಬೆಳದಿಂಗಳಾನೆ ತಂಪಲ್ಲಿಯು ಬೆವರಿಳಿಸೋ ನೆತ್ತಿಯ ಸುಡು ಸೂರ್ಯನ ಬೇಗೆಯಲು ತಂಪಿರಿಸೋ ಒಲವಿನ ಕೊರಳಿನ ಧ್ವನಿ ಕೇಳುತ್ತಿದೆ ಆದರೂ ಆ ಹೃದಯದ ಮುಖ ಕಾಣಿಸದೆ ಕಣ್ಣ ಮುಚ್ಚೆ ಕಾಡೆ ಗೂಡೆ ಎಲ್ಲ ಟ್ರಾಫಿಕ್ ಮುಗಿಸೊಂದ್ ಮತ್ತ ಹೊಳ್ಳಿ ಕೆ ಆರ್ ಪುರಂ ಬಂದೀವಿ ಇದು ಕೆ ಆರ್ ಪುರಂ ಬ್ರಿಡ್ಜ್ ಇದನ್ನ ಮೂವಿ ಒಳಗದು ಎಲ್ಲ ತಗೊಂಡಾರಂತ ಹೌದು. ಸ್ವಲ್ಪ ಯಾವ ಮೂವಿ ಹೀರೋ ಹೀರೋಯಿನ್ ಬೈಕಲ್ಲಿ ಹೋಗೋ ಸೀನ್ ಎಲ್ಲ ಇದೆ ಬೆಂಗಳೂರಾಗ ನಾನ್ ನೋಡಿದ್ದು ಚಲವಿನ ಚಿತ್ತಾರ ಒಳಗಿತ್ತು ಫೈನಲಿ ಬಂದಿವಪ್ಪ ಕೇವ್ಸ್ಗೆ ನೋಡ್ರಿಪ್ಪ ನಮ್ಮ ಹುಲಿ ಈಗ ಎದ್ದತಿ ನಿದ್ದೆ ಗಿದ್ದಿ ಮಾಡಿ
ಈಗ ಯಾವ್ದು ಕೇವ್ಸ್ ಮುಗಿಸಿರಿ? ಟೆಂಪಲ್ ಮುಗಿಸಿ ಇದಕ್ಕೆ ಹೋಗ್ತಾ ಇದೀವಿ, ಕೇವ್ಸ್ ಕೈಲಾಸಗಿರಿ ಕೇವ್ಸ್ ಹೊಂಟಿವಿ. ಹೆಂಗ ಅನಿಸ್ತು? ಸಖತ್ ಐತಿ ಟೆಂಪಲ್, ಫುಲ್ ಗ್ರೀನರಿ ಮಸ್ತ್ ಐತಿ. ಇದು ಇನ್ನ ಜೂನ್ ಸ್ಟಾರ್ಟ್ ಆಗಿಲ್ಲ ಅಂದ್ರೂ ಸಖತ್ ಗ್ರೀನ್ ಐತಿ, ಭಾಳ ಇಷ್ಟ ಆಯ್ತು. ವ್ಯೂ ಚೆನ್ನಾಗಿದೆ, ವ್ಯೂಸ್ ತೋರಿಸ್ಲೆ. ಇದರಿಂದ ಹಾಯ್ ಮಾಡ್ಕೊಂಡು ಎಲ್ರಿಗೂ ಹಾಯ್ ಮಾಡು ಹಾಯ್ ಮಾಡು. ಏಯ್ ಇಲ್ಲ ನೋಡು. ಇಲ್ಲಿಂದ ಅವ್ರಿಗೆ ಮಾಡಿಸು ಇಬ್ಬರದು ಈ ಕಡೆ ವೈಟ್ ಲೈನ್ಸ್. ವೈಟ್ ಲೈನ್ಸ್ 0.5 ಆಗ್ತಿದೆ. ಹೆಂಗ ಅನ್ಸಾತೈತಪ್ಪ? ಟ್ರಾಫಿಕ್ ಎಲ್ಲ ದಾಟಿ ಎಲ್ಲಾ ಹಳ್ಳಿಗಳೊಳಗ್ ಬಂದಿದ್ ಹೆಂಗ ಅನ್ಸಾತೈತಿ? ಭಾಳ ಮಜಾ ಬರಕತ್ತೈತಿ. ಬಿದ್ರ ಈಗ ಮಸ್ತ್ ಇರ್ತೈತಿ. ಈಗ ಫುಲ್ ಒಂಥರ ನ್ಯಾಚುರಲ್ ಏರ್ ಸಿಗಾಗಿ ವೀಕ್ಷಕರೇ ಇವಾಗ ನಿಮಗೆ ಕಾಣುತ್ತಿದೆ ಗುಡ್ಡ. ಐದಿನ ಹೋಗಿ ಗುಡಿಗೆ ಹೋಗಿ ನಿಮಗೆ ತೋರಿಸ್ತೀವಿ. ಬಾಯ್ ಬಾಯ್. ಇದೊಂಥರ ಐತಲ್ರಿ ಕೈಲಾಸೇಶ್ವರ ಎಂಟ್ರಿ ಬಂದೀವಿ ಈಗ. ಫುಲ್ ಕೈಲಾಸಗಿರಿಗೆ ಬಂದೀವಿ ಈಗ. ಪಾರ್ಕ್ ಮಾಡಿ ಎಲ್ಲ ರೆಡಿ ಆಗತ್ತಾರ. ಇದನ್ನ ಮಾಡಿ ಪಾರ್ಕಿಂಗ್ ಮಾಡಿದ್ದಾರೆ. ಅಲ್ಲಿ ಬೆಟ್ಟ ಎಲ್ಲ ಕೊರದು ಇದು ಮಾಡಕತ್ತಾರ. ನೋಡ್ರಿ ಹೆಂಗೈತಿ ಬೆಟ್ಟ. ಹೆಂಗಿದ್ರಪ್ಪ ಕೈಲಾಸಗಿರಿ? ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ನಡೆದಿತ್ತು, ಆಮೇಲೆ ಕಾರ್ ಥ್ರಿಲ್ಲಿಂಗ್ ಇತ್ತು. ರೈಡ್ ಮಸ್ತ್ ಐತಿ ಫುಲ್. ಹಿಂಗೆ ನಮಗೂ ಪ್ರಾಕ್ಟೀಸ್ ಚೆನ್ನಾಗಿತ್ತು. ಪ್ರಾಕ್ಟೀಸ್ ಚಲೋ ಆಗತ್ತಲ್ಲ ಇವತ್ತ. ಈಗ ಅದೇನೋ ಲಿಂಗ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಇವಾಗ ಅದೇನೋ ಪ್ರಸಾದ ಇದೆ ಹೋಗು ಅಂತ ಹೇಳಿದ್ರು ಅಲ್ಲಿ ಪಾರ್ಕಿಂಗ್ ಅವರು. ನೋಡಲ್ಲ, 4 ಗಂಟೆ ಕ್ಲೋಸ್ ಅಂತೆ. ಆಲ್ರೆಡಿ 12 ಆಗೈತೆ. ನಮಗ ಅದ್ರ ಮೇಲೆ ನಮ್ಮ ಹೆಸರು ಬರ್ದಿದ್ರೆ ಋಣ ಇದ್ರೆ, ಅಣ್ಣದ ಮ್ಯಾಗ ಋಣ ಇದ್ರೆ ಸಿಗ್ತೈತಿ. ಇಲ್ಲ ಅಂದ್ರೆ ಇಲ್ಲ, ಪರವಾಗಿಲ್ಲ. ಇಲ್ಲ ಅಂದ್ರೆ ಬೇರೆಯವ್ರಿಗೆ, ನಮ್ದು ಬೇರೆಯವ್ರು ತಿನ್ಕೊಂಡು ಹೋಗಿರ್ತಾರೆ. ಆಯ್ತು, ಪ್ರಸಾದ ಮಾಡಿ ಆಮೇಲೆ ಮುಂದೆ ಸಿಗೋಣ. ಬಾಯ್ ಬಾಯ್. ಎಲ್ಲಿ ಲೆಫ್ಟ್ ರೈಟ್? ವರ್ಕ್ ಇನ್ ಪ್ರೋಗ್ರೆಸ್ ಲೆಫ್ಟಿಗೆ ರೈಟಿಗೆ ಹೋಗೋಣ ಸರ್. ನಾವು ಪ್ರಸಾದ ನಿಲಯ ಪಾರ್ಕಿಂಗ್ ಇಲ್ಲೇ ಮಾಡ್ಬೇಕು ನಾವು. ಇಲ್ಲೇ ಬಾ, ಚಲೋ ಐತ್ ಬಾ. ನಮ್ಮ ಹುಡುಗ ಒಟ್ಟ ಪ್ರೋ ಆಗತ್ತಾನ ಈಗ. ಲಾಸ್ಟ್ ಲೈಫು ಅಯ್ಯೋ
ಹ್ಞೂ ಇಲ್ಲೈತೆ ನೋಡ್ರಪ್ಪ ನಮ್ಮ ಸಾವುಕಾರನ ಕಾರ. ರೊಕ್ಕ ಇಸ್ಕೊತೀನಿ. ಅಲ್ಲಿ ವಿಡಿಯೋಗ್ರಾಫಿ ಅಂದ್ರೆ ಅದಕ್ಕಂತ ನಮಗೆಲ್ಲ ಸುಮ್ಮ ನ್ಯಾಚುರಲ್ ಇದ್ರಾಗ ನೋಡ್ಕೊಂಡು ಮಾಡ್ಬೇಕು. ನಾನು ನೋಡ್ಲಾರ್ದ ಮಾಡತ್ತೇನೆ ಸುಮ್ಮ ಹಿಂಗೆ ಹೆಂಗೆ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಮಸ್ತ್ ಬರುತ್ತೆ. ತೊಟ್ಟ ಕೇಳಬಾರ್ದು ನೀ ಎಲ್ಲ ಮಾಡ್ಬೇಕು. ನೀ ಆಪ ಮಾಡಬಾರ್ದು. ನೀ ಕ್ಯಾಮ್ರಾ ಹಂಗೆ ನೋಡ್ರೆ ಬಿಸ್ಕೆಟ್ ಕಡ್ಲಿಕ್ಕೆ ಹಾಕ್ತರ್ತದೆ ನೀವು. ಅಲ್ಲಿ ಬಂದಿಲ್ಲ ಅದ ಸುಷ್ಮಾ ಅಂತಿಲ್ಲ ಬೇರೆ ದೇಶಕ್ಕೆ ಹೋಗ್ಯಾಳ. ಇಲ್ಲಿ ಕೂತಾಳ, ಆಕಿನ ಅದ್ರ ಮ್ಯಾಗ ಬೆಳ್ದಿದ್ದೈತಿ. ಇಲ್ಲೇ ಫೋಟೋ ತಗೊಂಡು ಹಾಕಿದ ಪ್ಲೇಸ್ ಒಳಗೆ 2 ವರ್ಷದಿಂದಾಗ ಅರ್ಲಿ ಮಾರ್ನಿಂಗ್ ಎಕ್ಸ್ಪ್ರೆಸ್ ಮಾಡ್ರ ಖುಷಿ ಬರ್ತಾರೆ. ಶೇಷಾದ್ರಿ ಬೆಟ್ಟದಾಗ ಎಲ್ಲರೂ ಗುಡ್ಡದ ಮ್ಯಾಗ ಬಂದಾರ. ಗುಡ್ಡದ ಮ್ಯಾಗ ಬಂದ ಫುಲ್ ನೀರ್ನಾಗ ಆಟ ಆಡಕತ್ತಾರ ನೋಡ್ರಿ. ನಮ್ಮ ಲಡ್ಡುನಂತರೂ ಫುಲ್ ನೀರ್ನಾಗ ಎಂಜಾಯ್ ಮಾಡಕತ್ತಾನ ಲಡ್ಡು ಬಾಯ್. ಲೊಕೇಶನ್ ಮಾತ್ರ ಮಸ್ತ್ ಐತಿ. ಈವ್ನಿಂಗ್ ನಾವು ಕರೆಕ್ಟ್ ಟೈಮಿಗೆ ಬಂದೀವಿ. ಎಲ್ಲರೂ ಇಲ್ಲಿ ಬಂದು ವಿಸಿಟ್ ಮಾಡ್ರೆ ಭಾಳ ಫ್ಯಾಮಿಲಿದವ್ರಿಗೆ ಭಾಳ ಚಲೋ ಐತಿದ. ಏನು ಸೆಲ್ಫಿ ಕ್ಯಾಮ್ರಾ ಚಾ ಚೋಡೋದು ಇದ್ರೆ ಏನೋ ಮಜಾ ಬರ್ತೈತಿ ಇಲ್ಲಿ. ಅವ್ನು ನೋಡಂಗಿಲ್ಲ, ಎಂಜಾಯ್ ಮಾಡ್ತಾನೆ. ಮುಖ ಏ ಸಾಕು ಬಾ. ಊಟ ಗಿಟ ತೊಗೊಂಡಿದ್ರೆ ಇಲ್ಲಿ ಭರ್ಜರಿ. 1 ಪ್ಲೇಟ್ ತಿನ್ನೋದು 2 ಪ್ಲೇಟ್ ತಿಂತೀವಲ್ಲ, ಮಸ್ತ್ ಇರ್ತೈತಿ ಕರೆನ. ಇದು ನೋಡಿ ನಮ್ಗೆ ಇದು ಭಾಳ ಇಷ್ಟ ಆಯ್ತು. ಅಚ್ಚಿ ಇದರಲ್ಲಿ ಬಡತನ ಮಾಡ್ಕೊಂಡ್ ಬಂದಿರಲ್ಲ ಪ್ಲೇಸ್ ಒಂದು ಅಗಳು ಎಂಜಾಯ್ ಮಾಡ್ಕೊಂತ. ಹಾ, ಮೆಂತೆ ಬಾತು. ಇವತ್ತು ಲಾಸ್ಟ್ ಯಾವ ಪ್ಲೇಸ್ ಪೈದ? ಶೇಷಾದ್ರಿ ಬೆಟ್ಟ ವಡ್ಡಹಳ್ಳಿ. ಹೆಂಗ ಅನಿಸ್ತಪ್ಪ ಇದು ಪ್ಲೇಸ್? ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸ್ಮಾಲ್ ಟೆಂಪಲ್ ಐತಿ ಕೆಳಗಡೆ. ಮೇಲ್ಗಡೆ ಹೋದ್ರ ಫುಲ್ ಬೆಟ್ಟದ ವ್ಯೂ, ಸರೌಂಡಿಂಗ್ ಬೆಟ್ಟದ ವ್ಯೂ ಕಾಣಿಸ್ತೈತಿ. ಆಮೇಲೆ ನೀರ್ ಐತಿ ಫುಲ್. ಬೆಟ್ಟದ ಮ್ಯಾಗ ನೀರ್ ಐತಿ. ನೀವು ನೀರ್ನ್ಯಾಗ ಕುಂತ್ರ ಈವ್ನಿಂಗ್ ಅದು ಮನಸ್ಸು ಮಾತ್ರ ತಂಪು ಅನಿಸ್ತೈತಿ. ಇಲ್ಲಿ ಈ ಟೈಮ್ನಾಗ ನೀವು ಸನ್ರೈಸ ಇಲ್ಲ ಸನ್ಸೆಟ್ಟಿಗೆ ಬರೋದು ಭಾಳ ಬೆಸ್ಟ್ ಇದೆ. ನಮ್ಮ ಹುಲಿ ಅಂತರೂ ಫುಲ್ ಜಳಕ ಮಾಡಿ ಅಂಗಿ ಕಳೆದ ಬೇರೆ ಅಂಗಿನ ಹಾಕೊಂಡಂಗ ಎಂಜಾಯ್ ಮಾಡಿದ. ಫುಲ್ ರೆಡಿ ಹುಡುಗ ಫುಲ್ ಎಂಜಾಯ್ ಮಾಡಿದ್ ಖುಷಿ ಆಗೈತಿ. ಇವತ್ತಿನ ಪ್ಲೇಸ್ಗಳು 3 ಪ್ಲೇಸ್ ವಿಸಿಟ್ ಮಾಡಿದ್ವಲ್ಲ ನಾವು. 3 ಪ್ಲೇಸ್ ಒಳಗ ತುಂಬಾ ಇಷ್ಟ ಆಗಿತ್ತು. 3 ಪ್ಲೇಸ್ನಾಗ ಅಂದ್ರೆ ಇವತ್ತು ಬೆಸ್ಟ್ ಪ್ಲೇಸ್ ಅಂದ್ರೆ ಫಸ್ಟ್ ಪ್ಲೇಸ್ ಯಾವ್ದದ? ಕೈವಾರ ತಾತಯ್ಯ, ಆಮೇಲೆ ಕೈಲಾಸಗಿರಿ, ಆಮೇಲೆ ಶೇಷಾದ್ರಿ ಬೆಟ್ಟ, ವಡ್ಡಹಳ್ಳಿ. ಇದು ಮಾತ್ರ 3 ಪ್ಲೇಸ್ ಒಳಗ ನಮಗ್ ಲೈಕ್ ಆಗಿದ್ದಂದ್ರೆ ಎಲ್ಲರಿಗೆ. ನಿನಗೆ ಯಾವ್ದು ಲೈಕ್ ಅಪ್ಪ ಸಾವ್ಕಾರ? ನಂಗಿದೆ ಲಾಸ್ಟ್ ಒನ್. ಜನಾನು ಇರ್ಲಿಲ್ಲ ಇಲ್ಲಿ, ಬಹಳ ಇಷ್ಟ ಆಯ್ತು. ಮತ್ ನಿಮಗಪ್ಪ ಹಿಂದಿನವ್ರಿಗೆ? ನಮಗೂ ಅಷ್ಟೇ ಇದು ಲಾಸ್ಟ್ ಪ್ಲೇಸ್ ತುಂಬಾ ಇಷ್ಟ ಆಯ್ತು.
ನಮ್ಗೆ ಚಂದ ಅದು ಇದು ಅನ್ನೋಕ್ಕಿಂತ ನೇಚರ್ ಚೆನ್ನಾಗಿರ್ಬೇಕು ನಮ್ಗೆ. ನೇಚರ್ ವ್ಯೂ ಚೆನ್ನಾಗಿರ್ಬೇಕು, ಯಾರು ಜನ ಇರಬಾರ್ದು, ಇಷ್ಟ ಆಗಿದೆ. ನಮಗೂ ಇಲ್ಲಿ ಬಂದ್ ಲಾಸ್ಟ್ ಪ್ಲೇಸ್ನಾಗ ಬಂದ್ ಮ್ಯಾಕ್ ಕುಂತಲ್ಲಿ ನೀರಿದ್ದಲ್ಲಿ ಕಾಲ್ ಇಟ್ಕೊಂಡ್ ಕುಂತ್ರ ಎಲ್ಲರಿಗೆ ಮನಸ್ಸು ಶಾಂತ ಅನಿಸ್ತು. ಎಲ್ಲ ನ್ಯಾಚುರಲ್ ಆಗಿರುತ್ತೆ ಗೊತ್ತಾ, ನೇಚರ್ ಹೆಂಗೈತಿ ಹಂಗ ಇದ್ರೆ ಭಾಳ ಇಷ್ಟ ಆಗುತ್ತೆ. ಏನೇನೋ ಇವರು ಚೆನ್ನಾಗಿ ಮಾಡಕ್ ಹೋಗ್ತಾರಲ್ಲ, ಅವು ಯಾವ್ದು ನಂಗೆ ಅಷ್ಟು ಇಷ್ಟ ಆಗಲ್ಲ. ಎಷ್ಟೇ ಚೆನ್ನಾಗಿ ಮಾಡಿದ್ರೆ ಅವರು ಇಷ್ಟ ಆಗಲ್ಲ. ಬಟ್ ಇಲ್ಲಿ ಎಲ್ಲಾನು ಗುಡ್ಡ ಹೊಡೆದು ಎಲ್ಲಾ ಕಡೆನೂ ಮಾಡಕತ್ತಾರಲ್ಲ, ಒಳಗ ಕೇವ್ಸ್ ಮಾತ್ರ ಇವರ ಮಾಡ್ತಿದಾರೆ. ಶೇಷಾದ್ರಿ ಚೆನ್ನಕೇಶ್ವರ ಬೆಟ್ಟ ಇದ್ ಮಾತ್ರ ಗಂಡಕ್ ಮತ್ತೆ ನೆಕ್ಸ್ಟ್ ಪ್ಲಾನ್ ಏನ್ ಮಾಡೋಣ್ರಪ್ಪ? ನೆಕ್ಸ್ಟ್ ಬ್ಯಾಂಗ್ಳೂರ್ ಇಲ್ಲಿ ಚಂದಾಪುರ. ಎಸ್, ಚಂದಾಪುರ. ಮಾರ್ನಿಂಗ್ 11 ಗಂಟೆಗೆ ಬಿಟ್ಟಿದ್ವಿ, 5 ಗಂಟೆ ಆಗೈತಿ. 3 ಪ್ಲೇಸ್ ಕವರ್ ಮಾಡಿದ್ವಿ. 3 ಪ್ಲೇಸ್ ಕವರ್ ಮಾಡಿದ್ವಿ. ಎಲ್ಲಾನು ಮಸ್ತ್ ಇದ್ದು. ಇನ್ನು ಹೋಗಿ ಎಲ್ಲರೇ ಫಸ್ಟ್ ಕ್ಲಾಸ್ ನಾಷ್ಟಾ ಮಾಡೋಣ. ನಾಷ್ಟಾ ಮಾಡಿ ಚಾ ಮಾಡಿ ಆಕಿಗೆ ಊಟ. ನಮ್ಮ ಸತಿ ಅವ್ರಿಗೆ ಒಳ್ಳೆ ಟೀ ಕುಡಿಸ್ಬೇಕಂತೆ. ಟೀ ಒಳ್ಳೆ ಟೀ, ಚಾ ಲವರ್. ಚಿಕ್ಕಮಂಗ್ಳೂರ್ದಾಗ ಹೋಗ್ಬೇಕಾದ್ರೆ ಎಷ್ಟು ಟೀ ಕುಡಿದ್ಲು ಮಾರೇ. ಹೋಗಾಗ ಒಂದ್ ಟೀ, ಬರಾಗ ಒಂದ್ ಟೀ, ಹೋಗಾಗ ಒಂದ್ ಕಾಫಿ, ಬರಾಗ ಒಂದ್ ಕಾಫಿ. ನಾ ಅವಾಗ ಫಸ್ಟ್ ಟೈಮ್ ನೋಡಿದ್ನಿ ಅಷ್ಟು ಟೀ ಕುಡಿದೆ, ಕಾಫಿ ಕುಡಿದೆ. ಅಂದ್ರೂ ಇವತ್ತಿನ ಟ್ರಿಪ್ ಮಾತ್ರ ಮಸ್ತ್ ಆಯ್ತು. ಹೊಸ ಗಾಡಿ, ಹೊಸ ಪ್ಲೇಸಸ್, ಆಫ್ಟರ್ ಲಾಂಗ್ ಟೈಮ್, ಆಫ್ಟರ್ 1 year, 1.5 year. ಫಸ್ಟ್ ಟ್ರಿಪ್ ವಾಸ್ ಬೆಸ್ಟ್ ಟ್ರಿಪ್. ಫಸ್ಟ್ ಟ್ರಿಪ್ ಇಸ್ ಬೆಸ್ಟ್ ಟ್ರಿಪ್. ಫಸ್ಟ್ ಟ್ರಿಪ್ ಆಯ್ತು. ಇದು ಗುಡ್, ಇದು ಚೆನ್ನಾಗಿತ್ತು, ಇದು ಸಖತ್ತಾಗಿತ್ತು. ನಿಮ್ಮ ಒಪಿನಿಯನ್ ನೀವು ಹೇಳಿದ್ರೆ ನಮ್ಗೆ ಕೇಳಿಸಿಲ್ಲ. ತಗೋರಿ, ನೀವು ಮಾತಾಡ್ರೋ ನೆಟ್ಟ. ಹೇಳ್ರಿ, ಒಪಿನಿಯನ್ ಹೆಂಗಿತ್ತು ನಿಮ್ದು ಇವತ್ತಿಂದ? ಅಂದ್ರೆ ಆಫ್ಟರ್ 1.5 year ಆದ್ಮೇಲೆ ನಾವು ಈಚೆ ಮತ್ತೆ ಎಲ್ಲರೂ ಸಿಕ್ಕಿದ್ದು. ಸೊ ಎಲ್ಲ ಒಟ್ಟಿಗೆ ಹೋಗಿ ಬಂದಿದ್ದು, ತುಂಬಾ ಖುಷಿ ಆಯ್ತು. ಅಂಡ್ ದಿಸ್ ಲಾಸ್ಟ್ ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನನ್ನ ಮಗ ಅಂತೂ ಚೆನ್ನಾಗಿ ನೀರಲ್ಲಿ ಆಟ ಆಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಆರಾಮ್ ಮಾಡ್ಕೊಂಡಿದ್ದಾನೆ ಈಗ. ಸೊ ವಿ ಲವ್ಡ್ ಇಟ್. ನೀವು ನಿಮ್ಮ ಹಸ್ಬೆಂಡ್ ಅವ್ರ ಡ್ರೈವಿಂಗಿಗೆ ಎಷ್ಟು? ಆಕ್ಚುಲಿ ಅವರು ಕಾರ್ ತಗೊಂಡು ಹೊಸದ್ಮೇಲೆ ಈಗನೇ ಓಡ್ಸಕ್ಕೆ ಸ್ಟಾರ್ಟ್ ಮಾಡಿರೋದು. ಅವ್ರು ಚೆನ್ನಾಗಿ ಕಲ್ತಿದ್ದಾರೆ. ಸೊ ಇನ್ಮೇಲಿನ ಚೆನ್ನಾಗಿ ಎಲ್ಲ ಕಡೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಇನ್ನು ವಿಡಿಯೋಸ್ ತುಂಬಾ ಬರುತ್ತೆ ಆಕ್ಚುಲಿ. ಅಂಡ್ ಈ ಪೇರ್ ಮತ್ತೆ ನಮ್ಮ ಪೇರ್ ತುಂಬಾ ಸುತ್ತಾಡ್ತಿದ್ವಿ ಮದುವೆ ಮುಂಚೆ. ಈಗ ಮದುವೆ ಆಗಿ ಅಂದ್ರೆ ಮಗು ಆದ್ಮೇಲೆ ಆಗಿರ್ಲಿಲ್ಲ. ಈಗ ಗುಂಡ ಕೂಡ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಇನ್ನು ನಾವು ಚೆನ್ನಾಗಿ ಒಳ್ಳೊಳ್ಳೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ದಿಸ್ ವಾಸ್ ಅವರ್ ಫಸ್ಟ್ ವ್ಲಾಗ್. ಸೊ ಎಲ್ಲ ಸ್ವಲ್ಪ ಕಚ್ಚಿ ಪಿಚಿ ಅಂತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗ್ ಇಂದ ಎಲ್ಲ ಚೆನ್ನಾಗಿ ಬರುತ್ತೆ. ಹೇಳ್ರಪ್ಪ, ನಿಮ್ದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅಷ್ಟೇ, ಒಂದು ವಿತ್ ಮೆನಿ ನಿಂದು ಹೇಳಪ್ಪ. ನಂದು ಸೂಪರ್. ನೀವೆಲ್ಲ ಮಸ್ತ್ ಎಂಜಾಯ್ ಮಾಡಿದ್ರೆ ನಮಗೆ ಫುಲ್ ಖುಷಿ. ಡ್ರೈವಿಂಗ್ ಹೆಂಗ್ ಅನಿಸ್ತು ಇವತ್ತು ನಿನಗೆ? ನಾವೆಲ್ಲ ನಿಮ್ಮ ಡ್ರೈವರ್. ನನಗೆ ಇವತ್ತು ಡ್ರೈವಿಂಗ್ ಕಲಿಯಾಕ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಯ್ತು. ಹಿಲ್ ಸ್ಟೇಷನ್, ಫುಲ್ ಸನ್ ರೋಡು. ಸೊ ಥ್ರಿಲ್ಲಿಂಗ್ ಇತ್ತು ಫುಲ್. ನೀವು ಹೆಂಗೈತಪ್ಪ? ಹೆಂಗೈತೆ ಲಡ್ಡು ಬಾಸ್? ಏನು ತಿನ್ನಂಗಿಲ್ಲ, ಏನಿಲ್ಲ, ಈಸಿ. ಬೋಂಡಾ ಸೂಪ್ ಕುಡಿಕೆ ಮೇಲೆ ಹೆಂಗೈತೆ? ಫಸ್ಟ್ ಟೈಮ್ ಬೋಂಡಾ ಸೂಪ್ ಟ್ರೈ ಮಾಡಕತ್ತೀವಿ. ನೋಡೋಣ ಹೆಂಗಿತ್ತು. ಓಯ್, ಹಾಯ್, ಗುಡ್ ಈವ್ನಿಂಗ್. ಸಂಜೆಯ ಚಾಯ್. ಸಂಜೆಯ ಚಾಯ್.